ಸರ್ಕಾರಿ ಅಧಿಕಾರಿಗಳ ಬಣ್ಣವನ್ನು ಬಟಾಬಯಲು ಮಾಡುವುದಕ್ಕೆ ಅಂತಾನೆ ಲೋಕಾಯುಕ್ತ ಅಧಿಕಾರಿಗಳು ಇರೋದು. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ದ ಮಾಜಿ ಎಸ್ಪಿ ಶ್ರೀನಾಥ್ ಜೋಶಿ ತಮ್ಮ ಕ್ರಿಮಿನಲ್ ಮೈಂಡ್ ಉಪಯೋಗಿಸಿ ಮಾಡ್ತಿದ್ದಂಥ ಕೆಲಸಗಳು ಇದೀಗ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದ್ದು, ಅವರ ಕ್ರಿಮಿನಲ್ ಐಡಿಯಾಗಳು ಲೋಕಾಯುಕ್ತ ಪೊಲೀಸರಿಗೆ ಫುಲ್ ಶಾಕ್ ಆಗುವಂತೆ ಮಾಡಿದೆ. ಸರ್ಕಾರಿ ಅಧಿಕಾರಿಯಿಂದ ಕೋಟಿ ಕೋಟಿ ಲೂಟಿ. ಲೋಕಾಯುಕ್ತ ಮಾಜಿ ಎಸ್ಪಿ ಶ್ರೀನಾಥ್ ಜೋಶಿ ಮೆಗಾ ಪ್ಲಾನ್. 16 ಸಿಮ್ ಕಾರ್ಡ್ ಉಪಯೋಗಿಸಿ ಬ್ಲಾಕ್ ಮೇಲ್. ಲೂಟಿ ಹೊಡೆದ ಹಣ ಕ್ರಿಪ್ಟೋ ಕರೆನ್ಸಿಯಾಗಿ ವರ್ಗಾವಣೆ. ಸರ್ಕಾರಿ ಅಧಿಕಾರಿಗಳಿಗೆ ಬೆವರಿಳಿಸಿ ಸಿಂಹ ಸ್ವಪ್ನವಾಗಬೇಕಿದ್ದ ಲೋಕಾಯುಕ್ತ ಮಾಜಿ ಎಸ್ಪಿ ಶ್ರೀನಾಥ್ ಜೋಶಿ ತಾವೇ ನೂರಾರು ಕೋಟಿಗಳನ್ನ ನುಂಗಿ ನೀರು ಕುಡಿದಿದ್ದಾರೆ. ಇದರಿಂದ ಅವರ ಮೇಲೆ ಕೇಸ್ ದಾಖಲಿಸಿ ತನಿಖೆಗೆ ಮುಂದಾಗಿರುವ ಲೋಕಾಯುಕ್ತ ಪೊಲೀಸರಿಗೆ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಿದೆ. ಮಾಜಿ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿಗೆ ಕಂಟಕ ಎದುರಾಗುವ ಎಲ್ಲಾ ಸಾಧ್ಯತೆಗಳು ಸಹ ಹೆಚ್ಚಿದೆ. ಶ್ರೀನಾಥ್ ಜೋಶಿ ಜೊತೆಗೆ ಎಚ್.ಸಿ. ನಿಂಗಪ್ಪ ಡೀಲ್ ಮಾಡಿರುವ ಸ್ಫೋಟಕ ಆಡಿಯೋಗಳು ಇದೀಗ ಸಿಕ್ಕಿದ್ದು, ಇದೆಲ್ಲವನ್ನ ಆಧರಿಸಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಿದ್ದಾರೆ. ಇನ್ನು ಸೀಸ್ ಮಾಡಿದ್ದ ಮೊಬೈಲ್ಗಳಲ್ಲಿ ಸ್ಫೋಟಕ ಸತ್ಯಗಳು ಹೊರಬರ್ತಿದೆ. 20ಕ್ಕೂ ಹೆಚ್ಚು ಸಿಮ್ ಬಳಸಿ ಬಿಗ್ ಡೀಲ್ ಮಾಡ್ತಿದ್ದ ವಿಚಾರಗಳು ಹೊರಬಂದಿದೆ. ಒಂದೊಂದು ಡೀಲ್ಗೂ ಒಂದೊಂದು ಸಿಮ್ ಬಳಕೆ ಮಾಡಿದ್ದಾರೆ. ಅಧಿಕಾರಿಗಳ ಬಳಿ ಮಾತಾಡಿದ್ದ ಜೋಶಿ ಹಾಗೂ ಆಪ್ತ ನಿಂಗಪ್ಪ ಡೀಲ್ಗಾಗಿ ಲೆಕ್ಕವಿಲ್ಲದಷ್ಟು ಮೊಬೈಲ್ ಖರೀದಿಸಿದ್ರು. ಡೀಲ್ ನಂತರ ಮೊಬೈಲ್ಗಳನ್ನ ಡೆಸ್ಟ್ರಾಯ್ ಮಾಡ್ತಿದ್ರಂತೆ. ನಿಂಗಪ್ಪನ ಮೊಬೈಲ್ನಲ್ಲಿ ಡೀಲ್ ಬಗ್ಗೆ ಮಾತನಾಡಿರುವ ಆಡಿಯೋಗಳು ಲಭ್ಯವಾಗಿದೆ. ಇದೀಗ ಆ ಎಲ್ಲಾ ಮೊಬೈಲ್ಗಳನ್ನ ರಿಟ್ರೀವ್ ಮಾಡಿಸಿರೋ ಪೊಲೀಸರು ಜೋಶಿ, ನಿಂಗಪ್ಪನ ನೂರಾರು ಡೀಲಿಂಗ್ ಆಡಿಯೋಗಳು ಪತ್ತೆ ಮಾಡಿ ಅವರ ಜನ್ಮ ಜಾಲೋಡೋದಕ್ಕೆ ರೆಡಿಯಾಗಿದ್ದಾರೆ. ಕೋಟಿ ಕೋಟಿ ಹಣ ಬರ್ತಿದ್ದಂತೆ ಕ್ರಿಪ್ಟೋ ಕರೆನ್ಸಿಯಾಗಿ ಆ ಎಲ್ಲಾ ಹಣವನ್ನ ಕನ್ವರ್ಟ್ ಮಾಡ್ತಿದ್ರು. ನಿಂಗಪ್ಪನಿಂದ ಹಣ ಸಾಗಿಸಿ ಕ್ರಿಪ್ಟೋ ಕರೆನ್ಸಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಆಡಿಯೋಗಳನ್ನ ಎಫ್ಎಸ್ಎಲ್ಗೆ ಕಳಿಸಿರುವ ತನಿಖಾ ಟೀಮ್ ಆಡಿಯೋ ಬಗ್ಗೆ ಎಫ್ಎಸ್ಎಲ್ ವರದಿಗಾಗಿ ಇದೀಗ ಪೊಲೀಸರು ಕಾಯ್ತಿದ್ದಾರೆ. ಒಟ್ನಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ತು ಎನ್ನುವ ಹಾಗೆ ಇದೀಗ ಈ ಜೋಶಿ ಮತ್ತು ನಿಂಗಪ್ಪನ ಕಥೆಯಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.